ಡಾಮಿನೇಷನ್ 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 KKR ಬೌಲಿಂಗ್ ಡಾಮಿನೇಷನ್. ಅಲ್ಲ ಗುರು, ಫಸ್ಟ್ 6 ಮ್ಯಾಚಲ್ಲಿ 5 ಮ್ಯಾಚ್ ಸೋತಿದ್ದ KKR ನೆಕ್ಸ್ಟ್ 7 ಮ್ಯಾಚಲ್ಲಿ 6 ಮ್ಯಾಚ್ನ ಗೆದ್ದು ಬೀಗಿದ್ದಾರೆ. MI ಊರಿಗೆ ಮುಂಚೆನೇ ಟೂರ್ನಿಯಿಂದ ಆಚೆ ಹೋಗಿದ್ರು. ಆದರೆ KKRಗೆ ಈ ಮ್ಯಾಚ್ ಗೆಲ್ಲೇಬೇಕಿತ್ತು. ಆದ್ದರಿಂದ ಟಾಸ್ ಗೆದ್ದ ರಹಾನೆ MIನ ಬ್ಯಾಟಿಂಗ್ಗೆ ಆಹ್ವಾನ ಮಾಡ್ತಾರೆ. ಪಿಚ್ಚು ಸ್ವಲ್ಪ ಸ್ಲೋ ಇದ್ದಿದ್ದರಿಂದ, ಬಾಲ್ ನಿಂತು ಬರ್ತಿದ್ರಿಂದ ಅದರ ಕಂಪ್ಲೀಟ್ ಅಡ್ವಾಂಟೇಜನ್ನು KKR ಅವ್ರು ತಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದಂಥ MI ರನ್ ಹೊಡೆಯೋದಕ್ಕಿಂತ ಬ್ಯಾಟಿಂಗ್ ಪೆರೇಡ್ ಮಾಡಿದ್ದೇ ಜಾಸ್ತಿ. ಪವರ್ ಪ್ಲೇಲೇ ಟಾಪ್ ಆರ್ಡರ್ ಕೊಲ್ಯಾಪ್ಸ್ ಆಗೋಯ್ತು. ಕ್ಯಾಮರನ್ ಗ್ರೀನ್ ಒಂದೇ ಓವರಲ್ಲಿ ರಿಕಲ್ಟನ್ ಮತ್ತು ನಮನ್ದೀರ್ನ ಪೆವಿಲಿಯನ್ ಕಳಿಸ್ಬಿಡ್ತಾರೆ. ಸೌರವ್ ದುಬೆ, ರೋಹಿತ್ ಶರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ವಿಕೆಟ್ ತೆಗೆದು ಪವರ್ ಪ್ಲೇನ ಕಂಪ್ಲೀಟಾಗಿ KKR ಕಡೆ ಮಾಡ್ಕೊಂಡ್ಬಿಡ್ತಾರೆ. ಅದಾದಮೇಲೆ ಬರ್ತಾರೆ ನೋಡಿ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ. ಏನು ಆಡ್ತಾರೆ ಅಂದರೆ ಟೆಸ್ಟ್ ಮ್ಯಾಚ್ ಗುರು. ಆ ಕಡೆ ರನ್ನೂ ಹೊಡಿತಿಲ್ಲ, ಈ ಕಡೆ ಔಟೂ ಆಗ್ತಿಲ್ಲ. ಮಧ್ಯದಲ್ಲಿ ಮಳೆ ಬೇರೆ. ಮಳೆ ಬಂದಿದ್ದರಿಂದ ಮ್ಯಾಚು ಸ್ವಲ್ಪ ಹೊತ್ತು ಡಿಲೇ ಆಗೋಯ್ತು. ತಿಲಕ್ ವರ್ಮಾ 32 ಬಾಲಲ್ಲಿ 20 ರನ್ನು ಗುರು. ಹಾರ್ದಿಕ್ ಪಾಂಡ್ಯ 27 ಬಾಲಲ್ಲಿ 26 ರನ್ನು. ಈ ಹಂತದಲ್ಲಂತೂ KKR ಅವರು ಸಿಕ್ಕಾಪಟ್ಟೆ ಡಾಟ್ ಬಾಲ್ ಹಾಕ್ತಾರೆ. ಇವರಿಬ್ಬರು ಹೋದ್ಮೇಲೆ ವಿಲ್ ಜಾಕ್ಸ್ ಬಂದರು, 14 ರನ್ ಮಾಡಿ ರನ್ ಔಟ್ ಆಗಿಬಿಟ್ಟು ಹೋದರು. ಕೊನೆ 3 ಓವರಲ್ಲಿ ಕಾರ್ಬನ್ ಬಾಷ್ ಅವರು ಒಂದು ಕ್ಯಾಮಿಯೋ ಇನ್ನಿಂಗನ್ನು ಆಡ್ತಾರೆ. 18 ಬಾಲಲ್ಲಿ 32 ರನ್ ಹೊಡೆದಿದ್ದರಿಂದ MI 147ಕ್ಕೆ 8 ವಿಕೆಟ್ ಕಳ್ಕೊಂಡು KKRಗೆ 148 ರನ್ಗಳ ಟಾರ್ಗೆಟನ್ನು ಕೊಡುತ್ತೆ. MI ಸ್ಕೋರ್ ಕಾರ್ಡ್ ನೋಡಿದರೆ ರಿಕಲ್ಟನ್ 6, ರೋಹಿತ್ ಶರ್ಮಾ 15, ನಮನ್ದೀರ್ 0, ಸೂರ್ಯಕುಮಾರ್ ಯಾದವ್ 15, ತಿಲಕ್ ವರ್ಮಾ 20, ಹಾರ್ದಿಕ್ ಪಾಂಡ್ಯ 26, ವಿಲ್ ಜಾಕ್ಸ್ 14, ಕಾರ್ಬನ್ ಬಾಷ್ 32 ಹಾಗೂ ದೀಪಕ್ ಚಾಹರ್ 10. ಇನ್ನು KKR ಬೌಲಿಂಗಲ್ಲಿ ಕ್ಯಾಮ್ರನ್ ಗ್ರೀನ್, ಸೌರವ್ ದುಬೆ ಹಾಗೂ ಕಾರ್ತಿಕ್ ತ್ಯಾಗಿ ತಲಾ 2 ವಿಕೆಟ್ ತಗೊಂಡ್ರೆ ಸುನಿಲ್ ನರೇನ್ ಅವರು 1 ವಿಕೆಟನ್ನು ತಗೋತಾರೆ. ಇನ್ನು ಚೇಸಿಂಗ್ ಮಾಡೋಕ್ಕೆ ಬಂದು KKR ಆರಂಭ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಫಿನ್ನಲೆನ್ ಟಕಟಕ ಅಂತ ಸ್ಪೀಡಾಗಿ 2 ಬೌಂಡ್ರಿ ಹೊಡೆದು ಅಷ್ಟೇ ಸ್ಪೀಡಾಗಿ ದೀಪಕ್ ಚಾರ್ಗೆ ವಿಕೆಟ್ ಕೊಟ್ಟು ಹೋದರು. ಸೆಟಲ್ಲಾಗಿ ಚೆನ್ನಾಗಿ ಕಾಣಿಸ್ಕೊಳ್ತಿದ್ದ ರಹಾನೆ 21 ರನ್ ಗಳಿಸಿ ಬಾಷ್ ಬೌಲಿಂಗಲ್ಲಿ ಕೀಪರ್ಗೆ ಕ್ಯಾಚ್ ಕೊಟ್ಟು ಪೆವಿಲಿಯನ್ ಸೇರ್ಕೋತಾರೆ. ಅವ್ರ ಹಿಂದೆನೇ ಗ್ರೀನ್ ಕೂಡ ಔಟ್ ಆದರು. 4ನೇ ವಿಕೆಟ್ಗೆ ಜೊತೆಯಾದ ಮನೀಶ್ ಪಾಂಡೆ ಹಾಗೂ ರಾಮನ್ ಪೋವೆಲ್ ಅವರು 64 ರನ್ಗಳ ಮ್ಯಾಚ್ ವಿನ್ನಿಂಗ್ ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾರೆ. ಇವರಿಬ್ಬರು ಔಟ್ ಆದಾಗ KKRಗೆ 5 ಓವರ್ಗೆ 24 ರನ್ ಬೇಕಾಗಿರುತ್ತೆ. ಇನ್ನು ಕೊನೆಯಲ್ಲಿ ರಿಂಕು ಸಿಂಗ್, ತೇಜಸ್ವಿ ಸಿಂಗ್ ದಹಿಯಾ ಹಾಗೂ ರಾಯ್ ಅವರು ಅವರ ಚಿಕ್ಕ ಕಾಂಟ್ರಿಬ್ಯೂಷನನ್ನು ಕೊಟ್ಟು ಮ್ಯಾಚ್ ಗೆಲ್ಲೋದಕ್ಕೆ ಸಹಕಾರಿಯಾದರು. ಇದರಿಂದ KKR 4 ವಿಕೆಟ್ಗಳ ಭರ್ಜರಿ ಜಯವನ್ನು ಪಡ್ಕೊಳ್ಳುತ್ತೆ. ಬ್ಯಾಟಿಂಗಲ್ಲಿ KKR ಪರವಾಗಿ ಮನೀಶ್ ಪಾಂಡೆ 45, ರಾಮನ್ ಪೋವೆಲ್ 40 ಹಾಗೂ ರಹಾನೆ ಅವರು 21 ರನ್ನ ಗಳಿಸಿ ಗೆಲುವಿಗೆ ಸಹಕಾರಿಯಾದರೆ, MI ಪರವಾಗಿ MI ಬೌಲರ್ಸ್ಗಳು ಚೆನ್ನಾಗೇ ಬೌಲಿಂಗ್ ಮಾಡಿದ್ದಾರೆ. ಎಕ್ಸ್ಪೆಷಲಿ ಕಾರ್ಬನ್ ಬಾಷ್ ಅವರು ಬ್ಯಾಟಿಂಗಲ್ಲಿ 32 ರನ್, ಬೌಲಿಂಗಲ್ಲಿ 2 ವಿಕೆಟು, ಫೀಲ್ಡಿಂಗಲ್ಲಿ ಒಂದು ವಂಡರ್ಫುಲ್ ಕ್ಯಾಚನ್ನು ಪಡೆದು ಮಿಂಚಿದ್ರು. ಈ ಮ್ಯಾಚ್ ಗೆಲ್ಲೋದ್ರ ಮೂಲಕ KKR 13 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲಲ್ಲಿ 6ನೇ ಪ್ಲೇಸಿಗೆ ಬಂದು ಕೂತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.